ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಭಾವನೆಗೆ ಬೆಲೆ ಕೊಡದೆ ಹೇಳಿದನ್ನೆಲ್ಲ ಮಾಡ್ಕೊಂಡಿರೋ ಹುಡುಗಿ ಹುಡುಕ್ತಿದ್ದೀರಾ ಅಂದರೆ ಒಂದು ರೋಬೋಟ್ ಆರ್ಡರ್ ಮಾಡಿಬಿಡಿ, ಹೇಗೋ ತುಂಬ ದುಡ್ಡಿದೆ ಅಂತ ಹೇಳ್ತೀರಾ. ಹೆಣ್ಮಕ್ಳು ಮನೇಲಿ ಪದೇ ಪದೇ ಅವಮಾನ ಆಗ್ತಿದ್ರು ಅದನ್ನು ಸಹಿಸ್ಕೊಂಡು ಸುಮ್ಮನಿರ್ತಾರೆ ಅಂದರೆ ಅವ್ರಿಗೆ ತಿರುಗಿಸಿ ಮಾತಾಡೋಕ್ಕೆ ಬರಲ್ಲ ಅಂತ ಅಲ್ಲ, ನಮ್ಮ ಸ್ವಾಭಿಮಾನಕ್ಕಿಂತ ಸಂಬಂಧನೇ ದೊಡ್ಡದು ಅಂತ ನಂಬಿರ್ತಾರೆ. ಅದವ್ರ ವೀಕ್ನೆಸ್ ಅಲ್ಲ, ಅವ್ರ ದೊಡ್ಡತನ. ಕರ್ಣ, ನಿನ್ನ ಕನ್ಸರ್ನ್ ಅರ್ಥ ಆಗುತ್ತೆ. ಏನೋ ದಾವಂತದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ದೊಡ್ಡದು ಮಾಡೋದು ಸರಿಯಲ್ಲ. ಒಳ್ಳೆ ಕುಟುಂಬ, ಒಳ್ಳೆ ಸಂಬಂಧ, ಇಂಥ ಸಂಬಂಧ ಹುಡುಕಿದ್ರೂ ನಮ್ಮ ನಿಧಿಗೆ ಸಿಗಲ್ಲ. ಎಷ್ಟು ಹುಡುಕಿದ್ರು ಇಂಥವ್ರು ಯಾರಿಗೂ ಸಿಗಬಾರ್ದು. ಮದುವೆ ಅಂದರೆ ಎರಡು ಕುಟುಂಬದ ಮಧ್ಯ ಮಾತ್ರ ಆಗೋದಲ್ಲ ಅಲ್ವಾ, ಪೂರ್ತಿ ಜೀವನ ಜೊತೆಲಿರೋ ಎರಡು ವ್ಯಕ್ತಿ, ಎರಡು ಮನಸ್ಸು ಹೊಂದಬೇಕಲ್ವಾ. ಯಾರ್ದೋ ಸ್ವಾರ್ಥಕ್ಕೆ ಇನ್ನೊಬ್ರು ಜೀವನ ಯಾಕೆ ಒತ್ತೆ ಇಡಬೇಕು? ಏಯ್, ನಿಮ್ದು ಯಾಕೋ ಅತಿ ಆಯ್ತು. ನಿಮ್ಮ ನಡವಳಿಕೆ ಮಿತಿ ಮೀರಿದಕ್ಕೆ ನನ್ನ ಮಾತು ಬಂದಿದ್ದು. ಮಾತುಕತೆ ಅಂತ ಆಗಬೇಕಾಗಿದ್ದು ಒಳ್ಳೆ ಜಗಳದ ಥರ ಆಗ್ತಾ ಇದೆಯಲ್ಲ. ಹಿರಿಯರು ಮಾತಾಡೋ ಜಾಗದಲ್ಲಿ ಕಿರಿಯರ ಬಾಯಿ ಜಾಸ್ತಿ ಸದ್ದು ಮಾಡಿದ್ರೆ ಹೀಗೆ ಆಗ್ತದೆ. ನನ್ನ ಪ್ರಕಾರ ಈ ಮದುವೆಗೆ ನಿಧಿ ಒಪ್ಕೋಬೇಕು, ಅದೇ ಸೂಕ್ತ. ಹೌದು, ಆದರೆ ಅವ್ರ ಮನಸ್ಸಿಗೆ ಇಷ್ಟ ಆಗಿದ್ರೆ ಮಾತ್ರ ಅವ್ರು ಒಪ್ಕೋಬೇಕು, ಆಗ ಮಾತ್ರ ಅದು ಸೂಕ್ತ. ನೀವು ನನ್ನ ಲೈಫ್ನ ಕಂಟ್ರೋಲ್ ಮಾಡಿ, ನಂಗೆ ಬೇಜಾರಿಲ್ಲ, ಯಾಕಂದರೆ ಆ ಹಕ್ಕು ನಿಮಗಿದೆ. ಆದರೆ ನಿಧಿ ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಅವರು ನಿಮ್ಮ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಲ್ವಾ? ಯಾರು ಏನೇ ಹೇಳಲಿ, ನೀನ್ ಮಾತ್ರ ಸಾರಿ, ನೀವು ಮಾತ್ರ ಸಖತ್ತಾಗಿ ಮಾತಾಡಿದ್ರಿ. ನೀನು ಅಂತಾನೆ ಕರಿ, ಪರವಾಗಿಲ್ಲ. ಅಣ್ಣ, ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಕಾಣಿಸ್ತಿದೆ ನಂಗೆ. ಏನ್ ಯೋಚನೆ ಮಾಡ್ತಿದ್ಯಾ? ಓಕೆ ಓಕೆ, ನಾನು ಏನ್ ಹೇಳ್ತಿದ್ದೆ? ಅದೇ, ನನ್ಗವ್ನ್ ಮಾತಾಡಿದ್ದನ್ನ ಕೇಳಿ ಅವ್ನ್ ಹಲ್ ಮುರಿಯೋಷ್ಟು ಸಿಟ್ಟು ಬರ್ತಿತ್ತು. ನೀನ್ ಅವನ್ಗೆ ರೇಷ್ಮೆ ಶಾಲಲ್ಲಿ ಸುತ್ತಿ ಸರಿಯಾಗಿ ಬಾರಿಸ್ತೆ ನೋಡು. ರಾಧಿಕಾ ಬರ್ತೀನಿ. ರಮೇಶ್ ಸರ್, ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತಾ ಸರ್? ಮಾತಿನ ಮೇಲೆ ನಿಗಾ ಇರಲಿ. ಅಯ್ಯೋ, ನಿಮ್ ಬಗ್ಗೆ ಕಾಳಜಿಯಿಂದನೇ ಕೇಳಕ್ ಬಂದೆ ಸರ್. BP ನಾರ್ಮಲ್ ಆಗಿದ್ಯಾ? ಹಾರ್ಟ್ ರೇಟ್ ಕೂಡ ನಾರ್ಮಲ್ ಆಗಿದೆ ತಾನೆ? ಟೆನ್ಷನ್ಗೆ ಶೇಕ್ ಆಗ್ತಿದ್ದೀರಾ? ಡಾಕ್ಟರ್ ಆಗಿ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ಅಲ್ವಾ?